ರಾಮನಗೌಡ ಪಾಟೀಲ್ ಅಂತೇಳ್ರಿ ನಾವು ಬೆಳಗಾವಿ ತಾಲೂಕದವ್ರ ಸೋಯಾಬೀನ್ ಬೆಳೆದಿದ್ರು ನಾವು ಸಾಕಷ್ಟು ತ್ರಾಸ ಐತಿ ಈಗ ರೈತಿಗೆ ಯಾವ್ದು ನಾನು ಹಿಡ್ಕೊಂಡು ಎಲ್ಲ ರೈತಿಗೂ ಮಳೆ ಒಂದು ಬಿಡಾ ತಯಾರಿಲ್ಲ ಕಟಾವು ಮಾಡೋಕೆ ಅಂಥದ್ರೊಳಗೆ ಕಟಾವು ಮಾಡ್ಕೊಂಡು ಅದನ್ನು ನಾವು ಚಲೋ ತಮಗೆ ರಕ್ಷಣೆ ಮಾಡ್ಕೊಂಡು ತೊಗೊಂಡು ಮಾರುಕಟ್ಟೆಗೆ ತೊಗೊಂಬಂದ್ರೆ ನಮ್ಮ ಸ್ಥಳೀಯವಾಗಿ ಏನದಾವ್ರಲ್ಲ ಹಿರೇಬಾಗೇವಾಡಿಯಲ್ಲಿ ಬಸವೇಶ್ವರ ಟ್ರೇಡರ್ಸ್ ಅಂತ ಯಾವ ಕಂಪ್ನಿ ಅವ ಬಂದು ಹಾಕೊಂಡ್ರಿ ಅಲ್ಲಿ ಹಾಕೊಂಡು ತೊಗೊಂಬಂದ್ರೆ 30 kg ಅವ ತೊಗೊಂಬಂತ ಒಂದು ಕ್ವಿಂಟಲ್ಗೆ ಸೂಟ್ ಅಂತಾರೆ ಅದು 30 kg ಸೂಟ್ ಅಂತ ಎಲ್ಲ ರೈತರದ್ದು ಹಂಗೆ ಕಬಲ್ಸಾತಾನ ಈಗ ಸದ್ದವ ಅದಕ್ಕೋಸ್ಕರ ನಾವು ಏನು ಕೇಳಿ ಅಷ್ಟು ನಿನ್ನ ತೊಗೊಂಡ್ಬಿಡಪ್ಪ ಅಂತ ಕೇಳಿ ನಾವು ಸುಮ್ಮನೆ ಮನೆಗೆ ಹೋಕ್ಕವ ಪಾಪ ನಿನಗೆ ನಿಗ್ರಾಗೈತೆ ನಮಗೆ ನಿಗ್ರಾಗಿಲ್ಲ ನೀನು ಅಂಗಡಿಗೆ ತಂದದ್ದಕ್ಕೆ ನಿನಗೆ ನಿಗ್ರಾಗೈತೆ ನಮಗೆ ನಿಗ್ರಾಗಿಲ್ಲ ನೀನು ಅಷ್ಟು ತೊಗೊಂಡ್ಬಿಡಪ್ಪ ಅಂತ ಹೇಳ್ರಿ ಅವ ನೀ ಎಲ್ಲಿ ನಾನು ಹೇಳ್ರಿ ಆಕಾರ್ಕನು ತಹಸೀಲ್ದಾರ್ಗೆ ಹಸ್ತಾನು ಗಪ್ಪಂಗಾರ ಕರೆಸ್ತಾನೆ ನಿಂದೆಲ್ಲ ಸರಿ ಐತಿಲ್ಲ ನೋಡೋನು ಕಾಟಾ ಮತ್ತು ನಿಂದ ಮೈಸೂರು ಚೆಕ್ ಮಾಡೋದು ಅಂತೇಳಿ ಅಲ್ಲಿ ಇದ್ದಂಥ 3rd ಕ್ಲಾಸ್ ತಹಸೀಲ್ದಾರ್ ಅದಾರ ನಮ್ಮ ತಾಲೂಕದಾಗ ಯಾಕಂದ್ರೆ ಅವ್ನು ಲಂಚಕ್ಕಾಗಿ ಒಬ್ಬನ ಉರುಳು ಹಾಕ್ಸಿದಾನ ಅವ್ನಿಗೆ ಕಚೇರಿ ಒಳಗೆ ನಾಲಾಯಕ ಇವ ನಾಗರಾಳನ್ನ ನಾವು ಫೋನ್ ಎಬ್ಬಿಸ್ಲಿಲ್ಲ ಅವ ರೈತರ ನಾವು ಅಲ್ಲಿ ಏನೋ ಒಂದು ಯಾರಿಗೆ ಹೇಳ್ಬೇಕು ನಾವು ನಮ್ಮ ಅಧಿಕಾರಿಗಳಿಗೆ ಹೇಳ್ಬೇಕು ಬೇಡ ಎದಕ್ಕೆ ಇಟ್ಟವ್ರು ನಾವು ರೊಕ್ಕ ಕೊಟ್ಟ ಅವ್ರನ್ನ ಫೋನ್ ಎಬ್ಬಿಸ್ಲಿಲ್ಲ ಅವನಂದ ಇಲ್ಲಿ ಬರ್ರಿ ಅಂಗಡಿ ಚೆಕ್ ಮಾಡ್ಬರ್ರಿ ಈ ನಮೂನಿ ರೈತರಿಗೆ ತೊಂದರೆ ಮಾಡತ್ತಾನ ಅಂತ ಹೇಳಿ ಏನ್ರದ ಈಗ ನಾನೊಂದು 30 ಪಿಶ್ವಿ ಸೋಯಾಬೀನ್ ಐತ್ರಿ ಅದ್ರಾಗ ಅವ 30 kg ಕಟ್ ಮಾಡ್ಕೋತಾನ ಅನ್ನತಾನ ಇಲ್ಲರ ತೊಗೊಂಡ್ರೆ ಅಷ್ಟು ತೊಗೊಂತ ಹೇಳ್ರಿ ಅವಾಗ ಇಲ್ಲ ನ್ಯಾಯಯುತವಾಗಿ ನನಗೆ ಏನದ ಮೈಸೂರು ಮೇಲೆ ಕಟ್ ಆಗೋದೈತ್ರ ಒಂದು ಮೈಸೂರ್ಗೆ 1 kg ಕಟ್ ಆಗೋದೈತಿ ಅಷ್ಟರ ಪ್ರಕಾರ ತಗೋಲಿ ಕಂಪ್ನಿ ರೂಲ್ಸ ಮೊದಲು APMC ರೂಲ್ಸ್ ಏನೈತಲ್ಲ ಅದ್ರ ಪ್ರಕಾರ ತಗೋಲಿ ಇವ್ರು ಯಾರ್ಯಾರು ಏನೇನೋ ದಳ್ಳಾಳಿ ಮಾಡತ್ತಾರ ಈ ಜಿಲ್ಲಾದೊಳಗೆ ಸಿಸ್ಟಮ್ ಇಲ್ರಿ ರೈತರಿಗೆ ರೈತನ ಶೋಷಣೆ ಆಗತ್ತಾನ ಹಿರೇಬಾಗೇಡಿಗೆ ತಂದವ್ರಿ ಜಿಲ್ಲಾಧಿಕಾರಿಗಳಿಗೆ ಇದಕ್ಕೆ ಎಲ್ಲ ರೈತರಿಗೆ ನ್ಯಾಯ ಸಿಗಲಿ ಇದೇ ರೀತಿಯಿಂದ ಈ ಶೋಷಣೆ ಆಗತ್ತಾನ ರೈತ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನನ್ನ ಮುಖಾಂತರ ಈ ರೈತರಿಗೆ ಒಂದು ಅಲ್ಪ ಸೇವೆ ಆಗಲಿ ನನಗೂ ನ್ಯಾಯ ಸಿಗಲಿ ನನ್ನ ಜೊತೆ ಎಲ್ಲ ರೈತರಿಗೂ ನ್ಯಾಯ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ಟ್ರ್ಯಾಕ್ಟರ್ ಜಿಲ್ಲಾಧಿಕಾರಿಗಳು ಕಚೇರಿಗೆ ತೊಗೊಂಬಂದನು ರಾಮನಗೌಡ ಪಾಟೀಲ್ ರೀ